ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಾರಿ ಬ್ಲೌಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹ್ಯಾಕ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಇದು ಖಂಡಿತವಾಗಿ ಯೂಸ್ ಆಗುತ್ತೆ, ಹಾಗಾಗಿ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ಸೊ ಮೊದಲನೇ ಹ್ಯಾಕ್ ಬಂದುಬಿಟ್ಟು, ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಬ್ಲೌಸ್ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ಬೋದು ಅಂತ, ಆ ಥರ ಆದಾಗ ಹುಕ್ಕುಪಟ್ಟಿ ಮತ್ತು ಐ ಪಟ್ಟಿ ಅಂತ ಇರುತ್ತಲ್ವ. ಸೊ ಐ ಪಟ್ಟಿಯಲ್ಲಿ ಫಸ್ಟ್ ಐ ಏನಿರುತ್ತೆ ಅದರ ಹತ್ರ ಒಂದು ಪಿನ್ನನ್ನು, ಸ್ವಲ್ಪ ದೂರದಲ್ಲಿ ಒಂದು ಪಿನ್ನನ್ನು ಹಾಕಬೇಕು. ಸೊ ಈ ಥರ ಪಿನ್ ಹಾಕಿಬಿಟ್ಟು ಆಮೇಲೆ ಆ ಪಿನ್ನಿಗೆ ಹುಕ್ಕನ್ನು ಹಾಕೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಆಗೋದು ಒಂದು ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ ಕಂಫರ್ಟ್ ಫೀಲ್ ಅನಿಸುತ್ತೆ, ಡ್ರಾಪ್ ಆಗೋದು ಕಡಿಮೆ ಆಗುತ್ತೆ. ಆ ಥರ ನೀವು ಒಂದು ಹ್ಯಾಕ್ನ ಟ್ರೈ ಮಾಡ್ಬೋದು. ಸೊ ಕೆಲವೊಬ್ಬರಿಗೆ ಪಿನ್ ಹಾಕೋದು ಇರಿಟೇಟ್ ಆಗುತ್ತೆ, ಅದು ಚುಚ್ಚುತ್ತೆ ಅಂತ ಇರ್ಬೋದು, ಇಲ್ಲಾಂದರೆ ಕಂಫರ್ಟೇಬಲ್ ಅನಿಸಲ್ಲ. ಸೊ ಅಂಥವ್ರು ಏನು ಮಾಡ್ಬೋದು ಅಂತ ಅಂದರೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೋದು. ಈ ಥರ ನಿಮಗೆ ಯಾವ ಕಡೆ ಶೋಲ್ಡರ್ ತುಂಬ ಡ್ರಾಪ್ ಆಗುತ್ತೆ ಆ ಕಡೆಗೆ ನೋಡಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಕ್ರಾಸಲ್ಲಿ ಒಂದು ಸ್ಟಿಚ್ಚನ್ನು ಹಾಕುವಂಥದ್ದು. ಕ್ರಾಸಲ್ಲಿ ಸ್ಟಿಚ್ಚನ್ನು ನೀವು ಕೈಯಲ್ಲಿ ಬೇಕಾದರೂ ಹಾಕ್ಬೋದು, ಮಷಿನಲ್ಲಿ ಬೇಕಾದರೂ ಹಾಕ್ಬೋದು. ಸ್ಟಿಚ್ ಈ ಥರ ಕೆಳಗಡೆ ಹಾಕೋದ್ರಿಂದ ಅದು ವಿಸಿಬಲ್ ಕೂಡ ಆಗಲ್ಲ, ಅಂದರೆ ಕಾಣಿಸೋದು ಇಲ್ಲ. ಹಾಗಾಗಿ ಆರಾಮಾಗಿ ನೀವು ಈ ಒಂದು ಹ್ಯಾಕನ್ನು ಕೂಡ ಟ್ರೈ ಮಾಡ್ಬೋದು. ಎರಡೂ ಕಡೆ ನೀವು ತುಂಬ ಶೋಲ್ಡರ್ ಎರಡೂ ಕಡೆ ಡ್ರಾಪ್ ಆಗುತ್ತೆ ಅಂತ ಅಂದರೆ ಎರಡೂ ಕಡೆ ಕೂಡ ಈ ಥರ ಸಣ್ಣದಾಗಿ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಶೋಲ್ಡರ್ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗೋದಿಲ್ಲ. ಹಾಗಾಗಿ ಈ ಒಂದು ಹ್ಯಾಕನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಹ್ಯಾಕ್ ನಂಬರ್ 2 ಬಂದುಬಿಟ್ಟು ನೋಡಿ, ಈ ಥರ ಬ್ಲೌಸಿಗೆ ಶೋಲ್ಡರ್ ಹತ್ರ ಒಂದು ಬಟನ್ ಪಟ್ಟಿನ ಇಡಿಸುವಂಥದ್ದು. ಎಲ್ಲ ಬ್ಲೌಸ್ಗಳಿಗೆ ಈ ಥರ ಬಟನ್ ಪಟ್ಟಿನ ಇಡೋದ್ರಿಂದ ಒಂದು ಏನಂತ ಅಂದರೆ ಬ್ರಾ ಪಟ್ಟಿ ಯಾವುದೇ ಕಾರಣಕ್ಕೂ ಕಾಣಿಸೋದಿಲ್ಲ. ಇದರಲ್ಲಿ ಬ್ರಾ ಪಟ್ಟಿ ಫಿಕ್ಸ್ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಕಾಣಿಸೋದಿಲ್ಲ. ಸೆಕೆಂಡ್ ಯೂಸ್ ಏನಂತ ಅಂದರೆ ಶೋಲ್ಡರ್ ಡ್ರಾಪ್ ಆಗೋದೇನಿದೆ ಅದು ಕೂಡ ಆಗೋದಿಲ್ಲ. ಯಾಕಂತಂದರೆ ಇದು ಬ್ರಾ ಪಟ್ಟಿಗೆ ಫಿಕ್ಸ್ ಆಗಿರೋದ್ರಿಂದ ಅದು ಟೈಟ್ ಆಗಿರುತ್ತಲ್ವ, ಸೊ ಆರಾಮಾಗಿ ಕೂತ್ಕೊಳ್ಳುತ್ತೆ. ಆಲ್ರೆಡಿ ನಿಮ್ಮ ಹತ್ರ ಯಾವುದಾದ್ರೂ ಬ್ಲೌಸಲ್ಲಿ ತುಂಬ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಆದರೆ ನೀವು ಈ ಥರ ಒಂದು ಪಟ್ಟಿನ ಮಾಡಿಕೊಂಡು ಅಟ್ಯಾಚ್ ಮಾಡ್ಬೋದು. ಈ ಥರ ಪ್ರೆಸ್ ಬಟನ್ ಸಿಗುತ್ತೆ, ಇದನ್ನು ಆರಾಮಾಗಿ ನಾವು ಕೈ ಹೊಲಿಗೆಯಿಂದನೇ ಕೂಡಿಸ್ಬೋದು. ನಿಮಗೇನಾದರೂ ಈ ಒಂದು ಬಟನ್ ಪಟ್ಟಿನ ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಾನು ಅದ್ರ ಬಗ್ಗೆ ಒಂದು ಚಿಕ್ಕದಾದಂತಹ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ಹ್ಯಾಕನ್ನು ಕೂಡ ನೀವು ಖಂಡಿತವಾಗಿ ಟ್ರೈ. ಸೊ ನೆಕ್ಸ್ಟ್ ಹ್ಯಾಕ್ ಬಂದುಬಿಟ್ಟು ಏನಾಗುತ್ತೆ, ಕೆಲವೊಂದು ಸಿಲ್ಕ್ ಬ್ಲೌಸ್ ಇರ್ಬೋದು, ಇಲ್ಲ ಅಂತಂದರೆ ಡಾರ್ಕ್ ಕಾಟನ್ ಬ್ಲೌಸ್ ಇರ್ಬೋದು, ಅದನ್ನು ನಾವು ಪ್ರತಿ ಸಲ ವಾಶ್ ಮಾಡಿದಾಗ ಅಲ್ಲಿ ನೋಡಿ ಈ ಥರ ನೋಡಿ ಪ್ಯಾಚಸ್ ಥರ ಆಗುತ್ತೆ. ಒಂದಿಷ್ಟು ಭಾಗದಲ್ಲಿ ವೈಟ್ ಕಲರ್ ಆಗುತ್ತೆ, ಅಂದರೆ ಅದರ ಒರಿಜಿನಲ್ ಕಲರ್ ಹೋಗುತ್ತೆ. ನಾವು ಪ್ರತಿ ಸಲ ಅದನ್ನು ಅಂದರೆ ಹಾರ್ಶ್ ಡಿಟರ್ಜೆಂಟ್ ಯೂಸ್ ಮಾಡೋದಿರ್ಬೋದು, ಇಲ್ಲಾಂದರೆ ಸೋಪಿಂದ ತಿಕ್ಕೋದ್ರಿಂದ ಈ ಥರ ಕಲರ್ ಫೇಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಟ್ಟೆನ ವಾಶ್ ಮಾಡದೆ ಇಡೋಕ್ಕಾಗತ್ತಾ? ಆಗಲ್ಲ. ಸೊ ನೀವು ನೆಕ್ಸ್ಟ್ ಟೈಮ್ ಏನು ಮಾಡ್ಬೋದು ಅಂತಂದರೆ ಕೋಲ್ಗೇಟ್ ಪೇಸ್ಟ್ ಏನಾದರೂ ಇದ್ದರೆ ಅದನ್ನು ತೊಗೊಂಡು ಅದರಿಂದ ನಾವು ಬ್ಲೌಸನ್ನು ವಾಶ್ ಮಾಡೋದ್ರಿಂದ ಏನು ಸ್ವೆಟ್ ಸ್ಮೆಲ್ ಇದೆ ಅದು ಕೂಡ ಹೋಗುತ್ತೆ. ಅದ್ರ ಜೊತೆಗೆ ಕಲರ್ ಕೂಡ ಫೇಡ್ ಆಗೋದಿಲ್ಲ, ಕಲರ್ ಹೋಗೋದಿಲ್ಲ. ಹಾಗಾಗಿ ಈ ಒಂದು ಹ್ಯಾಕನ್ನು ಕೂಡ ನೀವು ಟ್ರೈ ಮಾಡ್ಬೋದು, ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಸಿಲ್ಕ್ ಬ್ಲೌಸ್ ನೀವು ನೋಡ್ತಾ ಇರ್ಬೋದು, ಬಟ್ ಇವಾಗ ನನ್ನ ಬ್ಲೌಸ್ ಯಾವುದು ಈ ಥರ ಆಗ್ತಾ ಇಲ್ಲ. ಇದು ಇಲ್ಲ ಅಂದರೆ ನೆಕ್ಸ್ಟ್ ಹ್ಯಾಕನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಅಂಡರ್ ಆರ್ಮ್ ಸ್ವೆಟ್ ಪ್ಯಾಡ್ಸ್ ಅಂತ ಸಿಗುತ್ತೆ, ಇದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕಡೆ ಸಿಗುತ್ತೆ. ಸೊ ಇದನ್ನು ಕೂಡ ನೀವು ಯೂಸ್ ಮಾಡೋದ್ರಿಂದ ಸಿಲ್ಕ್ ಬ್ಲೌಸ್ ಇರ್ಬೋದು, ಇಲ್ಲಾಂದರೆ ಹೆವಿ ವರ್ಕ್ ಮಾಡಿರುವಂಥ ಬ್ಲೌಸ್ ಇರ್ಬೋದು, ಅದಕ್ಕೆಲ್ಲ ಈ ಥರ ಪ್ಯಾಡನ್ನು ಯೂಸ್ ಮಾಡಿದರೆ ಸೊ ನಿಮಗೆ ಎವ್ರಿ ಟೈಮ್ ವಾಶ್ ಮಾಡಬೇಕಂತಹ ಪ್ರಮೇಯ ಬರಲ್ಲ. ಹಾಗಾಗಿ ಈ ಸ್ವೆಟ್ ಪ್ಯಾಡ್ಸನ್ನು ನೀವು ಯೂಸ್ ಮಾಡ್ಬೋದು. ಒಂದರಲ್ಲಿ 2 ಸೆಟ್ ಇರುತ್ತೆ. ಸೊ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಕೂಡ ಇದನ್ನು ತುಂಬ ಸಲ ಯೂಸ್ ಮಾಡಿದ್ದೀನಿ, ಕಂಫರ್ಟೇಬಲ್ ಅನಿಸುತ್ತೆ, ಏನೂ ಇರಿಟೇಷನ್ ಎಲ್ಲ ಆಗಲ್ಲ. ಸೊ ಇದನ್ನು ಕೂಡ ಟ್ರೈ ಮಾಡ್ಬೋದು. ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಸಿಲ್ಕ್ ಬ್ಲೌಸನ್ನು ತೊಗೊಳ್ತಾ ಇದ್ದೀನಿ. ಸೊ ಈ ಬ್ಲೌಸನ್ನು ಫಸ್ಟಿಗೆ ನಾವು ಟರ್ನ್ ಮಾಡ್ಕೋಬೇಕು. ನೋಡಿ ಇವಾಗ ಇದಕ್ಕೆ ನಾವು ಸ್ವೆಟ್ ಪ್ಯಾಡನ್ನು ಸ್ಟಿಕ್ ಮಾಡೋಣ. ಸೊ ಸ್ವೆಟ್ ಪ್ಯಾಡಿಗೆ ಮತ್ತೊಂದು ಕಡೆ ನೋಡಿ ಈ ಥರ ಗಮ್ ಕೊಟ್ಟಿರ್ತಾರೆ, ಆ ಪೇಪರ್ ಏನಿದೆ ಅದನ್ನು ರಿಮೂವ್ ಮಾಡಿ ನಾವು ಸ್ಟಿಕ್ ಮಾಡುವಂಥದ್ದು. ಈ ಥರ ಸ್ಟಿಕ್ ಮಾಡಿ ಆದಮೇಲೆ ಬ್ಲೌಸನ್ನು ವೇರ್ ಮಾಡಬೇಕು. ಸೊ ಬ್ಲೌಸ್ ಹಾಕಿದ ಮೇಲೂ ಕೂಡ ಏನು ಅನ್ಕಂಫರ್ಟೇಬಲ್ ಫೀಲ್ ಆಗಲ್ಲ, ನಮ್ಮ ಸ್ವೆಟ್ಟೆಲ್ಲ ಇದು ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಬ್ಲೌಸ್ ತುಂಬ ಕ್ಲೀನಾಗಿರುತ್ತೆ. ಸೊ ಹೆವಿ ವರ್ಕ್ ಇರುವಂಥ ಸ್ಯಾರಿ ಇರ್ಬೋದು, ಇಲ್ಲ ತುಂಬ ಡೆಲಿಕೇಟ್ ಇರುವಂಥ ಬ್ಲೌಸ್ ಇರ್ಬೋದು, ಅಂತಹ ಬ್ಲೌಸ್ಗಳಿಗೆ ಈ ಸ್ವೆಟ್ ಪ್ಯಾಡ್ ತುಂಬಾ ಯೂಸ್ಫುಲ್ ಆಗಿದೆ. ಸೊ ನೆಕ್ಸ್ಟ್ ಹ್ಯಾಕ್ ಬಂದುಬಿಟ್ಟು, ತುಂಬ ಜನರಿಗೆ ಈ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ. ಏನಂತಂದರೆ ನಾವು ಸಾರಿ ಹಾಕ್ಕೋಬೇಕಾದ್ರೆ ಸೆರ್ಗಿಗಿರ್ಬೋದು, ಇಲ್ಲಾಂದರೆ ನೆರಿಗೆಗಿರ್ಬೋದು ಪಿನ್ನನ್ನು ಹಾಕಲೇಬೇಕು ಅಲ್ವಾ. ಸೊ ಈ ಥರ ಪಿನ್ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಒಂದೊಂದು ಸಲ ತುಂಬ ಥಿನ್ ಇರುತ್ತೆ, ಬ್ಲೌಸ್ ಇರ್ಬೋದು, ಇಲ್ಲ ಅಂತಂದರೆ ಸಾರಿ ಇರ್ಬೋದು. ಆವಾಗ ಪಿನ್ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರುವಂಥ ಚಾನ್ಸ್ ಇರುತ್ತೆ. ಅದು ಕೂಡ ಸಾರಿಗೂ ಕೂಡ ಸುತ್ಕೊಳ್ಳುವಂಥದ್ದು ಪ್ರಮೇಯ ತುಂಬ ಸಲ ಬರುತ್ತೆ. ನನಗಂತೂ ಆ ಪ್ರಾಬ್ಲಮ್ ಆಗಿದೆ. ಸೊ ನಾನು ಅದಕ್ಕೆ ಒಂದು ಸೊಲ್ಯೂಷನನ್ನು ಕಂಡುಹಿಡ್ದೀನಿ. ಅದೇನಂತ ಅಂದರೆ ಇದಕ್ಕೆ
ನಾವು ಪಿನ್ನಿಗೆ ಒಂದು ಬೀಡ್ಸನ್ನು ಹಾಕೋಬೇಕು. ನೋಡಿ ಈ ಥರ ಎಲ್ಲ ಸ್ಟೇಷ್ನರಿ ಅಂಗಡಿಗಳಲ್ಲಿ ಸಿಗುತ್ತೆ. 5 ರೂಪೀಸ್ 10 ರೂಪೀಸನ್ನು ತೊಗೊಂಡ್ರೆ ನೀವು ಆರಾಮಾಗಿ ವರ್ಷಗಟ್ಟಲೆ ಯೂಸ್ ಮಾಡ್ಬೋದು. ಸೊ ಈ ಥರ ಒಂದು ಬೀಡ್ಸನ್ನು ನಾವು ಪಿನ್ನಿಗೆ ಹಾಕೋಬೋದು. ಏನಾದರೂ ಈ ಬೀಡ್ಸ್ ಬೀಳತ್ತೆ ಅಂತ ಅನಿಸಿದರೆ ಒಂದು ಸ್ವಲ್ಪ ಫೆವಿಕಾಲ್ ಪಿನ್ನಿಗೆ ಹಚ್ಚಿಬಿಟ್ಟು ನಾವು ಈ ಬೀಡ್ಸನ್ನ ಹಾಕೊಂಡ್ರೆ ಅದು ಫಿಕ್ಸ್ ಆಗುತ್ತೆ. ಸೊ ಈ ಥರ ಬೀಡ್ಸ್ ಹಾಕಿ ನಾವು ನೆರಿಗೆಗಿರ್ಬೋದು, ಸೆರ್ಗಿಗಿರ್ಬೋದು ಪಿನ್ನನ್ನು ಹಾಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಪಿನ್ ಆ ಕಡೆಯಿಂದ ಬರಲ್ಲ. ನೋಡಿ ಇವಾಗ ಸುಮ್ಮನೆ ಹೀಗೆ ಹೊರಗಡೆಯಿಂದ ಹಾಕಿ ತೋರಿಸ್ತಾ ಇದ್ದೀನಿ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ನೋಡಿ ಈ ಥರ ಬಟ್ಟೆ ಒಳಗೆ ಪಿನ್ ಹೋಗಲ್ಲ. ಹಾಗಾಗಿ ಈ ಒಂದು ಹ್ಯಾಕನ್ನು ನೀವು ಟ್ರೈ ಮಾಡ್ಬೋದು. ನನಗಂತ ತುಂಬಾ ಯೂಸ್ಫುಲ್ ಆಗಿದೆ. ನಿಮಗೂ ಕೂಡ ಇದು ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ಈ ಥರ ಬೀಡ್ಸ್ ಇಲ್ಲ ಅಂತಂದರೆ, ಮಕ್ಕಳಿದ್ರೆ ಅವರು ಯಾವುದಾದ್ರೂ ಸರ ಎಲ್ಲ ಹರಿದೋಗಿದ್ರೆ ಆ ಒಂದು ಬೀಡ್ಸನ್ನು ಕೂಡ ನೀವು ಇಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಈ ಒಂದು ಹ್ಯಾಕ್ ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹ್ಯಾಕ್ ನಂಬರ್ 6 ಬಂದುಬಿಟ್ಟು ಈ ಥರ ನೋಡಿ, ಇವಾಗ ಎಲ್ಲ ಬ್ಲೌಸಿಗೂ ಡೋರಿಯನ್ನು ಹಾಕ್ತಾರೆ. ಸೊ ನನ್ನ ಹತ್ರನೂ ತುಂಬ ಬ್ಲೌಸ್ ಇದೆ, ಆ ಥರ ಬ್ಲೌಸಿಗೆಲ್ಲ ಡೋರಿ ಇದೆ. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಲುಕ್ ಬರೋ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಸೊ ಈ ಥರ ಲೇಸ್ ಸಿಕ್ಕಿತ್ತು ನನಗೆ. ಈ ಒಂದು ಲೇಸನ್ನು ನಾನು ಡೋರಿ ಇರೋ ಕಡೆಗೆ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಲೇಸನ್ನು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಆಮೇಲೆ ನೋಡಿ ಈ ಥರ, ನಾನು ಇದು ಪರ್ಮನೆಂಟ್ ಆಗಲ್ಲ, ಸೊ ಟೆಂಪ್ರವರಿಯಾಗಿ ಈ ಥರ ಲೇಸನ್ನು ತೊಗೊಂಡು ನೀವು ತುಂಬ ಬ್ಲೌಸಿಗೆ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಒಂದು ಸೇಫ್ಟಿ ಪಿನ್ನಿಂದ, ಚಿಕ್ಕದಾದ ಸೇಫ್ಟಿ ಪಿನ್ ಸಿಗುತ್ತೆ. ಸೊ ಅಂಥ ಸೇಫ್ಟಿ ಪಿನ್ನಿಂದ ನೋಡಿ ನಾವು ಹೀಗೆ ಹಿಂದ್ಗಡೆಯಿಂದ ನಾವು ಅಟ್ಯಾಚ್ ಮಾಡಿಕೊಂಡ್ರೆ ಈ ಥರ ಬ್ಲೌಸಿಗೆ ತುಂಬ ಒಂದು ಎಲಿಗೆಂಟಾಗಿ ತುಂಬ ಡಿಫ್ರೆಂಟ್ ಆದ ಲುಕ್ಕನ್ನು ಕೊಡುತ್ತೆ ಈ ಥರ ಲೇಸನ್ನು ಅಟ್ಯಾಚ್ ಮಾಡೋದ್ರಿಂದ. ಸೊ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಈ ಥರ ನೀವು ಕೂಡ ಡೋರಿನ ರಿಮೂವ್ ಮಾಡಿ ಈ ಥರ ಲೇಸನ್ನು ಹಾಕ್ಕೋಬೋದು. ಸೊ ಇದನ್ನು ಸ್ಟಿಚ್ ಕೂಡ ಮಾಡ್ಕೋಬೋದು, ಆಮೇಲೆ ರಿಮೂವ್ ಮಾಡೋಕ್ಕಾಗತ್ತೆ. ಪಿನ್ನಲ್ಲಿ ಕೂಡ ಅಟ್ಯಾಚ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಎಲ್ಲ ಹ್ಯಾಕ್ಸ್ಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವ ಹ್ಯಾಕ್ ನಿಮಗೆ ತುಂಬಾ ಇಷ್ಟ ಆಯಿತು, ತುಂಬಾ ಯೂಸ್ಫುಲ್ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಸಿ ಯು ಸೂನ್ ಗೈಸ್.